ಇನ್ನು ಕಾವೇರಿ ಜಲಾನಯನ ಪ್ರದೇಶದಲ್ಲೂ ಕೂಡ ಭಾರೀ ಮಳೆ ಆಗ್ತಿರುವಂತ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಡ್ಯಾಂನ ನೀರಿನ ಹರಿವು ಕೂಡ ಹೆಚ್ಚಳವಾಗ್ತಾ ಇದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆ ಆಗ್ತಾ ಇದೆ. ಈ ಮುಖಾಂತರವಾಗಿ 113 ಅಡಿಗೇರಿದೆ ಕೆಆರ್ಎಸ್ ಅಣೆಕಟ್ಟು ನೀರಿನ ಪ್ರಮಾಣ. 36,772 ಕ್ಯೂಸೆಕ್ಗೆ ಹೆಚ್ಚಾದ ಒಳ ಹರಿವಿನ ಪ್ರಮಾಣ. ಒಂದೇ ರಾತ್ರಿಯಲ್ಲಿ 3 ಅಡಿ ನೀರು ಶೇಖರಣೆ ಆಗಿದೆ. 113 ಅಡಿ ದಾಟಿದೆ ಕೆಆರ್ಎಸ್ ಡ್ಯಾಂನ ನೀರಿನ ಮಟ್ಟ. ಇದೇ ರೀತಿ ಒಳ ಹರಿವಿನ ಪ್ರಮಾಣ ಬಂದ್ರೆ ಒಂದೇ ವಾರದಲ್ಲಿ ಡ್ಯಾಂ ಭರ್ತಿಯಾಗುವಂತ ಸಾಧ್ಯತೆ ಇದೆ. ಪುನರ್ವಸು ಮಳೆಗೆ ಭಾರೀ ಮಳೆ ಆಗ್ತಿರುವಂತ ಹಿನ್ನೆಲೆಯಲ್ಲಿ ಬಹುತೇಕ ಡ್ಯಾಂಗಳು ಭರ್ತಿಯಾಗುವಂತ ಸಾಧ್ಯತೆ ಇದೆ. ಕೆಆರ್ಎಸ್ ಡ್ಯಾಂನ ನೀರಿನ ಮಟ್ಟ ಹೆಚ್ಚಳ ಆಗ್ತಾ ಇರುವಂತದ್ದು 113 ಅಡಿಗೇರಿದೆ ಕೆಆರ್ಎಸ್ ಅಣೆಕಟ್ಟು. 36,772 ಕ್ಯೂಸೆಕ್ಗೆ ಒಳ ಹರಿವಿನ ಪ್ರಮಾಣ ಹೆಚ್ಚಳ ಆಗಿದೆ. ನೋಡಿ, ಒಂದೇ ರಾತ್ರಿಯಲ್ಲಿ ಸುಮಾರು 3 ಅಡಿ ನೀರು ಶೇಖರಣೆ ಆಗಿದೆ. ಇದೇ ರೀತಿಯಾಗಿ ಒಂದು ವಾರ ಏನಾದರೂ ಮಳೆ ಬಂದ್ಬಿಡ್ತು ಅಂತ ಅಂದ್ರೆ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗುವಂತ ಸಾಧ್ಯತೆ ಇದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಕಾವೇರಿ ಜಲಾನಯನ ಸುತ್ತಮುತ್ತಲ ಪ್ರದೇಶದಲ್ಲಿ ಭಾರೀ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ನೀರಿನ ಹರಿವು ಕೂಡ ಹೆಚ್ಚಳ ಆಗಿದೆ. ಸೊ ಇಲ್ಲಿವರೆಗೂ ಬರಗಾಲದ ಪರಿಸ್ಥಿತಿ ಇತ್ತು, ಸಂಪೂರ್ಣವಾಗಿ ಒಣಗಿ ಹೋಗಿತ್ತು. ಆದರೆ ಈಗ ನೀವು ಗಮನಿಸ್ತಾ ಇದ್ದೀರಾ ಕೆಆರ್ಎಸ್ ಜಲಾಶಯ ಯಾವ ರೀತಿಯಾಗಿ ತುಂಬಿ ಹರಿತಾ ಇದೆ, ಉಕ್ಕಿ ಹರಿತಾ ಇದೆ ಅಂತ. ಇನ್ನೊಂದು ವಾರ ಇದೇ ತರ ಮಳೆ ಏನಾದರೂ ಆಗ್ಬಿಡ್ತು ಅಂತ ಅಂದ್ರೆ ಸಂಪೂರ್ಣವಾಗಿ ಡ್ಯಾಮ್ ಭರ್ತಿ ಆಗುವಂತ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈಗ ಗರಿಷ್ಠ ಮಟ್ಟ 124.80 ಅಡಿ, ಇಂದಿನ ಮಟ್ಟ 113.40 ಅಡಿ. ಒಳಹರಿವು 36,772 ಕ್ಯೂಸೆಕ್, ಹೊರಹರಿವು 2,448 ಕ್ಯೂಸೆಕ್. ಮಂಡ್ಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಭಾರೀ ಮಳೆ ಆಗ್ತಿರುವಂತ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಡ್ಯಾಂನ ನೀರಿನ ಮಟ್ಟ ಕೂಡ ಹೆಚ್ಚಾಗ್ತಾ ಇದೆ. ಚೆನ್ನಾಗಿ ಬರುತ್ತೆ ಮನೆಯಿಂದ.